ಪ್ರತಿಯೊಬ್ಬರು ಕೂಡ ನನಗೆ ಹೆಸರಿಟ್ಟು ಹೇಳಲಿಕ್ಕೆ ಹೋಗಲ್ಲ. ಯಾರು ಕೂಡ ಇದರಲ್ಲಿ ಇವತ್ತು ಅಪಪ್ರಚಾರಕ್ಕೆ ಒಳಗಾಗಿಲ್ಲ, ಅವತ್ತ ಅವಿನೀತಿಗೆ ಒಳಗಾಗಿಲ್ಲ. ಅಷ್ಟು ಪಾರದರ್ಶಕತೆಯಿಂದ ಆಡಳಿತವನ್ನು ನೀಡಿದ್ದಾರೆ. ಅದಕ್ಕೆ ಇವತ್ತು ಒಳ್ಳೊಳ್ಳೆಯ ನಮ್ಮ ಕಾನೂನು ಇವತ್ತು ಕಾಲೇಜಾಗಿದೆ, ಕಾನೂನು ಕಾಲೇಜಾಗಿದೆ. ಅದೇ ರೀತಿ ವಸತಿ ನಿಲಯಗಳಿದೆ, ವಸತಿ ನಿಲಯವನ್ನು ಮಾಡಿದ್ದಾರೆ. ಅನೇಕ ಬಡ ಮಕ್ಕಳು, ರೈತರ ಮಕ್ಕಳು ಉಚಿತವಾಗಿ ಇವತ್ತು ವ್ಯಾಸಂಗವನ್ನು ಮಾಡುವಂಥ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಇದೆಲ್ಲ ಕೂಡ ಒಂದು ಕಟ್ಟಡದ ನಿರ್ಮಾಣದ ಉದ್ಘಾಟನೆ ಮಾತ್ರ ಅಲ್ಲ, ನಮ್ಮ ಒಕ್ಕಲುತನದ ಒಂದು ಪರಿಶ್ರಮ ಏನಿದೆ, ದಿಟ್ಟ ನಿರ್ಧಾರ ಏನಿದೆ, ಸಂಘಟನೆ ಏನಿದೆ, ಇದರ ಪ್ರತೀಕ ಅಂತ ನಾನು ಭಾವಿಸಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಇವತ್ತು ನಮ್ಮ ಒಕ್ಕಲುತನದ ವಿಶ್ವಾಸ ಇವತ್ತು ಇಡೀ ರಾಜ್ಯದಲ್ಲಿ ಒಕ್ಕಲುತನ ಅಂತಂದ್ರೆ ಕೇವಲ ಜಾತಿಗೆ ನಾವು ಸೀಮಿತ ಅಲ್ಲ. ಇವತ್ತು ಒಕ್ಕಲುತನದ ಚರಿತ್ರೆ ಈ ನಾಡಿನ ಚರಿತ್ರೆ, ಕರ್ನಾಟಕದ ಚರಿತ್ರೆ, ಈ ದೇಶದ ಚರಿತ್ರೆ. ಕರ್ನಾಟಕದಲ್ಲಿ ಒಕ್ಕಲುತನ ಅಂತ ಇರಬಹುದು, ಆದರೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ನಮ್ಮವರು ಬೇರೆ ಬೇರೆ ಹೆಸರುಗಳಲ್ಲಿ ಇದ್ದಾರೆ. ಸ್ವಾಮೀಜಿಯವರು ಚೆನ್ನಾಗಿ ಗೊತ್ತಿದೆ. ಇವತ್ತು ನಮ್ಮ ಸ್ವಾಮೀಜಿಯವರು ಇವತ್ತು ಪ್ರತಿಯೊಬ್ಬ ಒಕ್ಕಲಿಗನು ತಲೆ ಎತ್ತಿ ಹೆಮ್ಮೆಯಿಂದ ಇದು ನಮ್ಮ ಸಮಾಜ, ನಮ್ಮ ಮಠ ಅಂತ ಹೇಳುವಂತರ ಮಟ್ಟಿಗೆ ಇವತ್ತು ನಿರ್ಮಲಾನಂದ ಸ್ವಾಮೀಜಿಯವರು ಈ ಮಠವನ್ನ, ಈ ಸಮಾಜವನ್ನ ಮೇಲೆತ್ತಿ ಕೆಲಸ ಮಾಡಿದ್ದಾರೆ. ತಾವೆಲ್ಲ ಕೂಡ ಭಾಗಿಯಾಗಿದ್ರಿ. ಇತ್ತೀಚೆಗೆ ಇವತ್ತು ನಮ್ಮ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯ ಇವತ್ತು ಭಾವೈಕ್ಯ ಮಂದಿರವನ್ನ ಮಾಡಿದ್ರು. ಆ ಮಂದಿರ ಉದ್ಘಾಟನೆಗೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರನ್ನೇ ಕರೆಸಿ. ಇದು ಸುಲಭದ ಮಾತಲ್ಲ, ಇದು ನಮಗೆಲ್ಲ ಕೂಡ ಒಂದು ಭೂಷಣ, ಒಂದು ಹೆಮ್ಮೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಅದಕ್ಕೆ ಮುಂಚೆ ಇಡೀ ಒಂದು ದಿವಸ ಮಠದಲ್ಲಿ ನಮ್ಮ ಕೇಂದ್ರದ ಗೃಹ ಸಚಿವರು ಸ್ವಾಮೀಜಿಯವರ ಜೊತೆ ನಮ್ಮ ಧರ್ಮವನ್ನ ಯಾವ ರೀತಿ ಉಳಿಸಬೇಕು, ಬೆಳೆಸಬೇಕು ಈ ದೇಶದಲ್ಲಿ ಅಂತೇಳಿ ದೇಶದ ಮೂಲೆ ಮೂಲೆಯಿಂದ ಬಂದಂತ ಎಲ್ಲ ಧರ್ಮದ ಗುರುಗಳು ನಮ್ಮ ಮಠದಲ್ಲಿ ಇದ್ದು ಸ್ವಾಮೀಜಿಯವರ ನೇತೃತ್ವದಲ್ಲಿ ಈ ಒಂದು ಸಭೆಗಳಾಗಿದೆ ಅನ್ನೋಂಥದ್ದು ನಮಗೆಲ್ಲ ಕೂಡ ಭೂಷಣ ಬರುವಂಥದ್ದು, ಭೂಷಣ ತರುವಂಥದ್ದು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ನಾವೆಷ್ಟು ಸಂತೋಷ ಪಡ್ತಾ ಇದ್ದೀವಿ ಇವತ್ತು ಈ ಕಟ್ಟಡ ಇವತ್ತು ಉದ್ಘಾಟನೆ ಆಗಿರೋದಕ್ಕೆ. ಬಹುಶಃ ನಾನು ತಿಳ್ಕೊಳ್ತೇನೆ, ಸ್ವಾಮೀಜಿಯವರು ಅನೇಕ ಕಟ್ಟಡಗಳಿಗೆ ಹೋಗಿ ಉದ್ಘಾಟನೆ ಮಾಡ್ತಾರೆ, ಶಂಕುಸ್ಥಾಪನೆ ಮಾಡ್ತಾರೆ. ಆದರೆ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಆಗಿರುವಂತ ಕಟ್ಟಡ ಉದ್ಘಾಟನೆ ಅವರಿಗೂ ಕೂಡ ಅತ್ಯಂತ ಸಂತೋಷ ತಂದಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಕಾರಣ ಅವರು ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿದ ಮೇಲೆ, ದೀಕ್ಷೆಯನ್ನ ಪಡೆದ ಮೇಲೆ ಅವರ ಮೊದಲನೇ ಕಾರ್ಯಕ್ಷೇತ್ರ, ಕಾರ್ಯವ್ಯಾಪ್ತಿ ಯಾವುದಾದ್ರೂ ಕ್ಷೇತ್ರ ಇದ್ರೆ ಅದು ಚಿಕ್ಕಬಳ್ಳಾಪುರ ಮಠ. ಹಾಗಾಗಿ ಅವರಿಗೆ ಅವರ ಹೃದಯದಲ್ಲಿ ಒಂದು ಸ್ಪೆಷಲ್ ಪ್ಲೇಸ್, ವಿಶೇಷ ಸ್ಥಾನ ಚಿಕ್ಕಬಳ್ಳಾಪುರಕ್ಕೆ ಯಾವಾಗಲೂ ಕೂಡ ಇದೆ. ನಮಗೂ ಕೂಡ ನಮ್ಮ ಸ್ವಾಮೀಜಿ ಅನ್ನುವಂಥ ಪ್ರೀತಿ ನಮ್ಗೆ ಯಾವಾಗಲೂ ಕೂಡ ಇದ್ದೇ ಇದೆ ಅಲ್ವಾ? ಬೇರೆಯವರಿಗೆಲ್ಲ ಕೂಡ ಸ್ವಾಮೀಜಿ ಜಗದ್ಗುರು ಅಂತೆಲ್ಲ ನಾನು ಕೆಲವರು ನೋಡ್ತೀನಿ, ನಮ್ಮ ಸ್ವಾಮೀಜಿ ಅಂತ ಬಹಳ ಸಲಿಗೆಯಿಂದ ಹೋಗ್ತಾರೆ. ಅದು ಪ್ರೀತಿಯಿಂದ, ಬೇರೆ ಇನ್ನೇನೂ ಇಲ್ಲ. ಅದೇ ಸ್ವಾಮೀಜಿ ಬಾಲಗಂಗಾಧರ ಸ್ವಾಮೀಜಿಯವರು ಇದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದಿರುವಾಗ ನಾವು ಅದನ್ನ ನೋಡಿ ಅವರು ಕೊಟ್ಟಿದ್ದಾರೆ, ಎಲ್ಲರೂ ನೋಡಿ. ಆಮೇಲೆ ಬಚ್ಚೇರಳ್ಳಿ ರಾಮಯ್ಯನವರು ಈ ಇಲ್ಲೇ ಇದೀವಣ್ಣ, ಮಾಡ್ತೀವಣ್ಣ, ಇಲ್ಲೇ ಶೂಟಿಂಗ್ ಅಲ್ಲಿ ಇದ್ದೀನಿ, ಮಾಡ್ತೇನೆ. ಎಲ್ಲ ಮುಖಂಡರು ಸೇರಿದ್ದೀರ. ಇವತ್ತಿನ ದಿವಸ ಒಳ್ಳೆ ಸುಸಜ್ಜಿತವಾಗಿ ಕಾರ್ಯಕ್ರಮ ಆಗ್ತಾ ಇದೆ. ಎಲ್ಲರೂ ಬಂದಿದ್ದೀರಾ, ಮುಖಂಡರು ಬಂದಿದ್ದೀರಾ, ಎಲ್ಲರೂ ವೇದಿಕೆಯಲ್ಲಿ ಆಸೀನರಾಗಿದ್ದೀರಾ. ಈ ನಿಮ್ಮ ಸಹಕಾರದಿಂದ ಈ ಸಂಕೀರ್ಣ ಆಗಿದೆ ಅಂತ ನನ್ನ ಭಾವನೆ. ಎಲ್ಲರೂ ಸಹಕಾರ ಕೊಟ್ಟಿದ್ರೇನೆ ಆಗಿರೋದು, ಇಲ್ಲದೇ ಕಷ್ಟ ಆಗೋದು. ಕೂಡ ಅನೇಕ ವಿಷಯಗಳು ಮಾತನಾಡೋದಿದ್ರು ಕೂಡ ಸಮಯದ ಅಭಾವದಿಂದ ಇವತ್ತು ನಾವೆಲ್ಲ ಕೂಡ ಇವತ್ತು ಎಲ್ಲ ಒಟ್ಟಿಗೆ ಸೇರಿದ್ದೀವಿ, ಪಕ್ಷಾತೀತವಾಗಿ ಸೇರಿದ್ದೇವೆ. ಇದು ನಮ್ಮ ಸಮಾಜದ ಒಂದು ಸಂದೇಶ. ಸಮಾಜದ ಯಾವುದೇ ಒಂದು ವಿಷಯ ಬಂದಾಗ
ಪಕ್ಷಾತೀತವಾಗಿ ನಾವೆಲ್ಲ ಕೂಡ ಒಂದಾಗ್ತೇವೆ. ನಾನು ನೋಡಿದ್ದೀನಿ ಅನೇಕ ಸಮುದಾಯಗಳಲ್ಲಿ, ನಾನು ಯಾವುದು ಹೆಸರಿಟ್ಟು ಹೇಳಕ್ ಹೋಗಲ್ಲ, ಬಹಳ ಒಗ್ಗಟ್ಟಾಗಿರ್ತಾರೆ ಅವರು. ರಾಜಕಾರಣ ಬಂದಾಗೂ ಒಗ್ಗಟ್ಟಾಗಿರ್ತಾರೆ, ರಾಜಕೀಯೇತರವಾಗೂ ಒಗ್ಗಟ್ಟಾಗಿರ್ತಾರೆ. ಆದರೆ ನಾವು ಮಾತ್ರ ಒಳ್ಳೆ ಇಟ್ಟು ನಾಟಿ ಕೋಳಿ ಹಾಕಿದಾಗ ಮಾತ್ರ ಚೆನ್ನಾಗಿದೆ. ಆಮೇಲೆ ಸ್ವಲ್ಪ ಅವನು ಬೆಳೆದ್ರೆ ಅವನು ಹೆಂಗೆ ಕಟ್ ಮಾಡಬೇಕು ಅಂತ ನೋಡಿ, ಸ್ವಲ್ಪ ಜಾಸ್ತಿ ಬೆಳೆದಾನೆ ಅವನು ಸ್ವಲ್ಪ, ಅದು ರಾಜಕಾರಣ ಅಂತ ಹೇಳಕ್ ಹೋಗಲ್ಲ, ಎಲ್ಲದರಲ್ಲಿ ಕೂಡ ಇದು ಸ್ವಲ್ಪ ಉದಾತ್ತವಾಗಿರ್ತಕ್ಕಂಥ ಹೃದಯಶೀಲತೆಯನ್ನ, ಶ್ರೀಮಂತಿಕೆಯನ್ನು ನಾವು ಬೆಳೆಸ್ಕೊಂಡು ಎಲ್ಲೆಲ್ಲಿ ಸಾಧ್ಯ ಆಗ್ತದೆ ನಮ್ಮ ಯುವಕರಿಗೆ, ಮಹಿಳೆಯರು ಸ್ವಾವಲಂಬಿಗಳಾಗಲಿಕ್ಕೆ, ಯುವಕರು ಸ್ವಾವಲಂಬಿಗಳಾಗಲಿಕ್ಕೆ, ಎಲ್ಲ ಕ್ಷೇತ್ರಗಳಲ್ಲಿ ಒಬ್ಬೊಬ್ರು ಎಲ್ಲರೂ ಕೂಡ ಎಲ್ಲವನ್ನು ಮಾಡಲಿಕ್ಕಾಗಲ್ಲ. ಒಬ್ಬ ರೈತ, ಒಬ್ಬ ವಿದ್ಯಾರ್ಥಿಯ ಶಿಕ್ಷಣವನ್ನು ನೋಡ್ಕೊಳ್ಳಿಕ್ಕಾಗಲ್ವ? 100ಕ್ಕೆ 100 ಆಗುತ್ತೆ. ಹಾಗಾಗಿ ಈ ರೀತಿಯ ಮನೋಭಾವನೆಯನ್ನು ನಾವು ಬೆಳೆಸ್ಕೊಂಡಾಗ ಬೇರೆ ಯಾವುದೇ ಸಮುದಾಯದಲ್ಲಿ ಕೂಡ ಈ ರೀತಿಯ ಒಗ್ಗಟ್ಟು, ಇವತ್ತು ನಾನು ನೋಡ್ತಾ ಇದ್ದೀನಿ ಅನೇಕ ಸಮುದಾಯಗಳು ಬಹಳ ಒಗ್ಗಟ್ಟನ್ನು ಪ್ರದರ್ಶನ ಮಾಡ್ತಾ ಇದೆ. ನಾವು ಬಹುಸಂಖ್ಯಾತರಾಗಿರೋದಕ್ಕೆ ಆ ಒಗ್ಗಟ್ಟಿಲ್ವಾ? ಅದಾಗಬಾರ್ದು. ಬಹುಸಂಖ್ಯಾತರಿರುವಂಥ ಸಂದರ್ಭದಲ್ಲೇ ಹೆಚ್ಚು ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದಾಗ, ಸಂಘಟನೆಯನ್ನು ಪ್ರದರ್ಶನ ಮಾಡಿದಾಗ ಧೈರ್ಯ ಬರುತ್ತೆ, ಶಕ್ತಿ ಬರುತ್ತೆ, ಅದರ ಮೂಲಕ ನಮ್ಮ ಸಮಾಜಕ್ಕೆ ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ಇವತ್ತು ವೇದಿಕೆ ಮೇಲೆ ಇವತ್ತು ಎಲ್ಲ ಉಪಸ್ಥಿತರಿದ್ದಾರೆ. ಇದರಲ್ಲಿ ವೇದಿಕೆ ಮುಂಭಾಗದಲ್ಲಿ, ವೇದಿಕೆ ಮೇಲೆ ಯಾರಿಗೂ ವ್ಯತ್ಯಾಸ ಇಲ್ಲ. ನಾವೆಲ್ಲ ಕೂಡ ಒಂದೇ ತಾಯಿಯ ಮಕ್ಕಳು. ಅಂದ್ರೆ ಭೂತಾಯಿಯ ಮೊದಲನೇ ಮಗ ಯಾರು ಅಂತಂದ್ರೆ ಒಕ್ಕಲಿಗ ಅಂತ ಹೇಳ್ತಾರೆ. ಹಾಗಾಗಿ ಅಂತಹ ಹೆಮ್ಮೆಯ ಪುತ್ರರು ನಾವು ಆಗಿರೋದ್ರಿಂದ ಇವತ್ತು ನಾವು ಅದೇ ರೀತಿ ನಡ್ಕೊಂಡು ಹೋಗೋಣ. ಕರ್ನಾಟಕ ರಾಜ್ಯದಲ್ಲಿ ಬಹಳ ವಿನೂತನವಾಗಿ ನಾವು ಎಲ್ಲ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಬೇಕು. ಇವತ್ತು ನಾವೇನು ಕೃಷಿ ಮಾತ್ರ ಅಲ್ಲ, ಕೃಷಿಯಿಂದ ಇವತ್ತು ಜ್ಞಾನಪೀಠ ಪ್ರಶಸ್ತಿಯನ್ನು ತೆಗೆದುಕೊಂಡಂತಹ ಇವತ್ತು ನಮ್ಮ KV ಪುಟ್ಟಪ್ಪನವರನ್ನ ನಾವು ನೆನೆಯಲೇಬೇಕು. ಯಾಕೆಂದ್ರೆ ಇವತ್ತು ವಿಶ್ವ ಮಾನವನ ಒಂದು ಪರಿಕಲ್ಪನೆಯನ್ನ ಹುಟ್ಟು ಹಾಕಿದಂತ KV ಪುಟ್ಟಪ್ಪನವರು, ವಿಶ್ವ ಮಾನವ ಆ ಪರಿಕಲ್ಪನೆ ಏನಿದೆ ಅದರ ಯಥಾವತ್ತಾಗಿ ನಮ್ಮ ಪೂರ್ವಿಕರು ಒಕ್ಕಲುತನವನ್ನ ನಡೆಸ್ಕೊಂಡು ಬಂದಿದ್ದಾರೆ. ಆ ರಥವನ್ನ ನಾವು ಅದೇ ರೀತಿ ಮುಂದುವರಿಸ್ಕೊಂಡು ಹೋದಾಗ ನಾವು ವಿಶ್ವ ಮಾನವರಾಗಿ ಇರ್ತೇವೆ. ಈಗಾಗಲೇ ಆ ಹೆಸರಿದೆ, ಆ ಹೆಸರನ್ನ ಉಳಿಸಿ ಬೆಳೆಸ್ಕೊಂಡು ಹೋಗುವಂಥದ್ದು ನಮ್ಮ ಜವಾಬ್ದಾರಿ. ಹಾಗಾಗಿ ಇವತ್ತು ಎಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ದಾನಿಗಳಿಗೆ ವಿಶೇಷವಾಗಿ ನೀವು ಕೈ ಜೋಡಿಸಿರೋದಕ್ಕೆ, ಇವತ್ತು ನಮ್ಮ ತಂದೆಯವರು ಅಂತ ಹೇಳಲಿಕ್ಕೆ ಹೋಗಲ್ಲ, 90ರ ಪ್ರಾಯದಲ್ಲಿ ಕೂಡ ಬಹಳ ಬದ್ಧತೆಯಿಂದ ಎಲ್ಲ ಯುವ ಒಂದು ಟೀಮ್ ಇತ್ತು ಅವ್ರ ಜೊತೆ, ಎಲ್ಲರೂ ಕೂಡ ಅವ್ರ ಜೊತೆಯಲ್ಲಿ ಸೇರ್ಕೊಂಡು ಈ ಮಹತ್ ಕಾರ್ಯವನ್ನು ನೀವು ಯಶಸ್ಸಾಗಿ ಮಾಡಿದ್ದೀರಿ. ನಿಮಗೆಲ್ಲ ಕೂಡ ನಾನು ಹೃದಯಪೂರ್ವಕವಾಗಿ ಕೃತಜ್ಞತೆಯನ್ನು ಅರ್ಪಿಸಿ ನನ್ನ ಮಾತುಗಳು ವಿರಾಮವನ್ನು ನೀಡ್ತೇನೆ. ಜೈ ಹಿಂದ್, ಜೈ ಹಿಂದ್.